ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ. ನಾನು ಆಶೀಶ್ ಕೆ ಪಾಟೀಲ್. ಐ ಹೋಪ್ ತಾವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ತಿಳ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಈಗ ತಾವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ತಿಳ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ವೀಕ್ಷಕರೇ, ಈ ಒಂದು ಚನ್ನಪಟ್ಟಣ ಉಪಚುನಾವಣೆಗೆ ಮೈತ್ರಿ ಪಕ್ಷದ ಅಭ್ಯರ್ಥಿ ಆಲ್ಮೋಸ್ಟ್ ಆಲ್ ಫೈನಲ್ ಆಗಿದೆ ಅಂತ ನಾನು ಹಿಂದಿನ ವಿಡಿಯೋದಲ್ಲೂ ಹೇಳಿದ್ದೀನಿ, ಇವತ್ತು ಕೂಡ ಹೇಳ್ತಾ ಇದ್ದೀನಿ. ಈಗ ಈ ಒಂದು ಚುನಾವಣೆಗೆ ಉಪಚುನಾವಣೆಗೆ ಮೈತ್ರಿ ಪಕ್ಷದ ಅಭ್ಯರ್ಥಿಯಾಗಿ CP ಯೋಗೇಶ್ವರ್ ಅವರು ಈಗ ಆಲ್ರೆಡಿ ಒಂದು 90% ಫೈನಲ್ ಆಗಿದ್ದ ಹಾಗಿದೆ. ಹಾಗೆ ಈಗ ಒಂದು ಅಂತಿಮ ಒಂದು ಪಕ್ಷದ ಅಧಿಕೃತವಾದ ಒಂದು ಘೋಷಣೆ ಮಾತ್ರ ಬಾಕಿ ಇದೆ. ಈಗ ಇಲ್ಲಿ ಇನ್ನೊಂದು ಪಕ್ಷ, ಕೈ ಪಕ್ಷ, ಇಲ್ಲಿ ಎರಡು ಪ್ರತಿಷ್ಠೆಯ ಪಕ್ಷಗಳು ಏನಪ್ಪ ಅಂದರೆ ಮೈತ್ರಿ ಪಕ್ಷದ ಅಭ್ಯರ್ಥಿ ಮತ್ತು ಕೈ ಪಕ್ಷದ ಅಭ್ಯರ್ಥಿ. ಇಲ್ಲಿ ಕೈ ಪಕ್ಷದವರು ಕೂಡ ಈ ಒಂದು ಕ್ಷೇತ್ರ ಬಿಟ್ಟು ಕೊಡಬಾರ್ದು, ಯಾವುದೇ ಕಾರಣಕ್ಕೂ ಈ ಒಂದು ಕ್ಷೇತ್ರ ಬಿಟ್ಟು ಕೊಡಬಾರ್ದು. ಅದು ಮತ್ತೆ ಕೈ ಪಕ್ಷದಲ್ಲಿಯೇ DK ಬ್ರದರ್ಸ್ಗೆ ಇರ್ತಕ್ಕಂಥ ಒಂದು ಲೋಕಸಭಾ ಚುನಾವಣೆಯಲ್ಲಿ ಹಿನ್ನಡೆಯಾಗಿರ್ತಕ್ಕಂಥ DK ಬ್ರದರ್ಸ್ ಅವರಿಗೆ ಅದರಿಂದ ಒಂದು ಆ ಆಘಾತದಿಂದ ಹೊರಗೆ ಬರಲು ಈ ಒಂದು ಚುನಾವಣೆ ಬಹಳ ಒಂದು ತಿರುವನ್ನು ಕಂಡಿದ್ದು, ಈ ಒಂದು ಕ್ಷೇತ್ರದಲ್ಲಿ ಬಹಳ ಒಂದು ಅಭ್ಯರ್ಥಿಯನ್ನು ಅಳೆದು ತೂಗಿ ಬಹಳ ಒಂದು ಹುಡುಕಾಡಿ ಈಗ ಒಂದು ಅಂತಿಮ ಫೈನಲ್ಗೆ ಬಂದಿರತಕ್ಕಂಥದ್ದು ಒಂದು ಸುದ್ದಿ ಕೇಳಿ ಬರ್ತಾ ಇದೆ. ಇಲ್ಲಿ ಅಭ್ಯರ್ಥಿ ಯಾರು ಇದ್ದಾರೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ಪೂರ್ತಿಯಾಗಿ ತಿಳ್ಕೊಳ್ಳೋಣ. ವೀಕ್ಷಕರೇ, ಅಲ್ಲಿವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕೂಡ ಒತ್ತೋದನ್ನು ಮರಿಬೇಡಿ. ಈ ಒಂದು ಮಾಹಿತಿ ತಮಗೆ ಇಷ್ಟ ಆದರೆ ಥಮ್ಸ್ ಅಪ್, ಲೈಕ್ ಬಟನನ್ನು ಒತ್ತೋದನ್ನು ಮರಿಬೇಡಿ. ವೀಕ್ಷಕರೇ, ನಾವು ನಿಮಗೆ ಕೇಳುವುದಿಷ್ಟೇ, ಒಂದು ಲೈಕ್ ಬಟನನ್ನು ಒತ್ತಿ, ಹಾಗೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ವೀಕ್ಷಕರೇ, ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ತಮಗೆಲ್ಲ ಗುರ್ತಿರೋ ಹಾಗೆ ಈ ಒಂದು ಚನ್ನಪಟ್ಟಣ ಉಪಚುನಾವಣೆ JDS ಮೈತ್ರಿ ಪಕ್ಷಗಳಿಗೂ ಹಾಗೆ ಮತ್ತು ಈ ಕಾಂಗ್ರೆಸ್ ಪಕ್ಷಕ್ಕೂ ಬಹಳ ಒಂದು ಪ್ರತಿಷ್ಠೆಯ ಕಣ ಆಗಿ ಮಾರ್ಪಡ್ತಾ ಇದೆ. ಏಕೆ ಅಂದರೆ ಇಲ್ಲಿ ಒಂದು ಒಕ್ಕಲಿಗ ನಾಯಕತ್ವ, ಅಂದರೆ ಒಕ್ಕಲಿಗ ಸಮುದಾಯದ ಮೇಲೆ ನಾಯಕತ್ವವನ್ನು ಹಿಡಿತದಲ್ಲಿ ಇಟ್ಟುಕೊಳ್ಳಲು ನಡೆತಿರ್ತಕ್ಕಂಥ ಈ ಒಂದು ಜಿದ್ದಾಜಿದ್ದಿನ ಹೋರಾಟ, ಎಲ್ಲಿ HDK ಹಾಗೂ DK ಬ್ರದರ್ಸ್ ನಡುವೆ ನಡೀತಿರ್ತಕ್ಕಂಥ ಈ ಒಂದು ಜಿದ್ದಾಜಿದ್ದಿನ ಹೋರಾಟ, ಅಭ್ಯರ್ಥಿ ಯಾರೇ ಆದರೂ ಕೂಡ ಇವರ ಇಬ್ಬರ ಚುನಾವಣೆ ಅಂತಲೇ ಇದು ಒಂದು ಬಿಂಬಿತ ಆಗ್ತಾ ಇದೆ. ಯಾಕಂದರೆ ಈ ಒಂದು ಲೋಕಸಭೆ ಚುನಾವಣೆಯಲ್ಲಿ DK ಬ್ರದರ್ಸ್ ಅವರಿಗೆ ಆಗಿರ್ತಕ್ಕಂಥ ಅವರು ಒಂದು ಲಾಸ್ಟ್ ಟೈಮ್ ಅಂದರೆ ಹೋದ ಸರ್ತಿ ಅಷ್ಟು ಕ್ಷೇತ್ರಗಳು BJP ಬಂದರೆ ಒಂದು ಕ್ಷೇತ್ರ ಮಾತ್ರ BJP ಗ್ರಾಮಾಂತರ ಕ್ಷೇತ್ರ ಮಾತ್ರ ಒಂದು ಕ್ಷೇತ್ರ ಬಂದಿರತಕ್ಕಂಥ DK ಸುರೇಶ್ ಅವರು ಗೆದ್ದಿದ್ರು. ಆ ಒಂದು ಕ್ಷೇತ್ರ ಈ ಬಾರಿ ಸೋಲುಂಡು ಬಹಳ ಹೀನಾಯವಾಗಿ ಹಿನ್ನಡೆಯಾಗಿರ್ತಕ್ಕಂಥದ್ದು ಅವರಿಗೆ ಬಹಳ ಆಘಾತವನ್ನುಂಟು ಮಾಡಿದೆ. ಅದರಿಂದ ಹೊರಗೆ ಬರಲಿಕ್ಕೆ, ಅದರಿಂದ ಒಂದು ಏನಾದರೂ ಈ JDS ಮತ್ತು ಮೈತ್ರಿ ಪಕ್ಷಕ್ಕೆ ಸೇಡನ್ನು ತೀರಿಸಿಕೊಳ್ಳಲು DK ಬ್ರದರ್ಸ್ ಅವರು ಶತ ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ಹೇಗಾದರೂ ಮಾಡಿ ನಾವು ಕೈ ಪಕ್ಷವನ್ನು ಗೆಲ್ಲಿಸ್ಕೋಬೇಕಂತ ಹೇಳಿ ಅದೇ ರೀತಿಯಾಗಿ ನಾನಾ ಹೆಸರುಗಳು ಬಂದು ಮೈತ್ರಿ ಪಕ್ಷದಲ್ಲೂ ಕೂಡ JDS ನಿಂತ ನಿಖಿಲ್ ಕುಮಾರಸ್ವಾಮಿ ಅವ್ರ ಹೆಸರು ಕೇಳಿ ಬಂತು. ಆಮೇಲಿಂದು ಮತ್ತೆ ಬೇರೆಯವರ ಹೆಸರುಗಳು ಬಹಳಷ್ಟು ಕೇಳಿ ಬಂದು, ಆದರೆ ಈ ಒಂದು ಎಲ್ಲವೂ ಕೂಡ ಅಳೆದು ತೂಗಿ ಕುಮಾರಸ್ವಾಮಿ ಅವರು ಹಾಗೆ BJP ಹೈಕಮಾಂಡ್ನವರು ಎಲ್ಲವೂ ಕೂಡ ಒಂದು ಗಮನಿಸಿ ಇಲ್ಲಿ CP ಯೋಗೇಶ್ವರ್ ಅವರು ಮೈತ್ರಿ ಪಕ್ಷದ ಅಭ್ಯರ್ಥಿ ಆದರೆ ಬಹಳ ಒಂದು ಒಳ್ಳೆಯದು, ಗೆಲುವು ಸುಲಭ ಅನ್ನೋದನ್ನು ಅರಿತ ಮೇಲೆ ಈಗ ಅವರ ಒಂದು ಹೆಸರನ್ನು ಅಂತಿಮಗೊಳಿಸಿದಾಗಿದೆ. ಅದೇ ರೀತಿಯಾಗಿ ಇಲ್ಲಿ ಯಾವ ಚಿಹ್ನೆಯಲ್ಲಿ ಸ್ಪರ್ಧೆ ಮಾಡಬೇಕು ಅಂತ ಅದು ಕೂಡ ಒಂದು ಚರ್ಚೆ ನಡೆದಿತ್ತು. ಅದು ಕೂಡ ಒಂದು ಫೈನಲ್ ಆದೋ ಹಾಗೆ ಕಾಣಿಸುತ್ತೆ. ಯಾಕಂದರೆ ಕುಮಾರಸ್ವಾಮಿ ಅವರು JDS ಚಿಹ್ನೆಯಿಂದನೇ ಸ್ಪರ್ಧೆ ಮಾಡಬೇಕು, ಯಾರು ಅಭ್ಯರ್ಥಿ ಆದರೂ ಕೂಡ JDS ನಿಂತನೇ ಸ್ಪರ್ಧೆ ಮಾಡಬೇಕು ಅಂತ ಅವರು ಹಠಕ್ಕೆ ಬಿದ್ದಿದ್ರು. ಮತ್ತು ಈಗ ಯೋಗೇಶ್ವರ್ ಅವರು ಕೂಡ ನಾನು ಸ್ಪರ್ಧೆ ಮಾಡಿದರೆ BJP ಕಮಲದ ಪಕ್ಷದಿಂದ ಸ್ಪರ್ಧೆ ಮಾಡ್ತೀನಿ ಅಂತ ಅವರು ಕೂಡ ಹಠ ಹಿಡಿದಿದ್ರು. ಈಗ ಎಲ್ಲವೂ ಕೂಡ ಒಂದು ಮನವೊಲಿಸುವಲ್ಲಿ HD ಕುಮಾರಸ್ವಾಮಿ ಅವರು CP ಯೋಗೇಶ್ವರ್ ಅವರ ಮನವೊಲಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಅನಿಸುತ್ತೆ. CP ಯೋಗೇಶ್ವರ್ ಅವರು ನಿನ್ನೆ ಹೇಳಿದ್ದಾರೆ. ಆ ಒಂದು ವಿಡಿಯೋ ಬೇಕಾದರೆ ತಾವು ಈ ಐ ಬಟನ್ನಲ್ಲಿ ಕ್ಲಿಕ್ ಮಾಡಿ ಈ ವಿಡಿಯೋನ ನೋಡ್ಬೋದು. ಅದರ ಬಗ್ಗೆ ಅವರು ಕೊಟ್ಟಂಥ ಒಂದು ಸ್ಪಷ್ಟನೆಯನ್ನು ನಾವು ಯಾವುದೇ ಒಂದು ತೀರ್ಮಾನ ಬರಲಿ, ವರಿಷ್ಠರು ಯಾವುದೇ ಒಂದು ತೀರ್ಮಾನ ತಗೊಂಡ್ರು ಅದಕ್ಕೆ ನಾನು ಬದ್ಧನಾಗಿರ್ತೀನಿ ಅಂತ ಹೇಳುವ ಮೂಲಕ ಅವರು ಯಾವ ಚಿಹ್ನೆಯಿಂದಾದರೂ ಸ್ಪರ್ಧಿಸಲಿಕ್ಕೆ ರೆಡಿ ಅಂತ ಹೇಳಿದ್ದಾರೆ. ಅಂದರೆ JDS ಪಕ್ಷ ಮತ್ತು ಇಲ್ಲ ಕಮಲದ ಪಕ್ಷ ಯಾವ ಚಿಹ್ನೆ ಆದರೂ ನಾನು
ಓಕೆ ಅಂತ ಹೇಳೋ ಮೂಲಕ ಅವರು ಒಂದು ಹಸಿರು ನಿಶಾನೆಯನ್ನು ತೋರಿಸಿದ್ದಾರೆ. ಅವರ ಮೈತ್ರಿ ಪಕ್ಷದ ಅಭ್ಯರ್ಥಿ ಅಂತ ಈಗ ಆಲ್ರೆಡಿ ಒಂದು ಕನ್ಫರ್ಮ್ ಆದಾಗಿದೆ. ಈಗ ಅಧಿಕೃತ ಒಂದು ಪಕ್ಷದ ವತಿಯಿಂದ ಅಧಿಕೃತವಾದ ಘೋಷಣೆ ಮಾತ್ರ ಬಾಕಿ ಇದ್ದು, ಈಗ ಕೈ ಪಕ್ಷದಲ್ಲಿ ನಾನಾ ಹೆಸರುಗಳು ಡಿ ಕೆ ಬ್ರದರ್ಸ್ ಅವರಿಗೆ ಫಸ್ಟು ಎಲ್ಲರನ್ನು ಕಡೆಗಣಿಸಿ ಡಿ ಕೆ ಶಿವಕುಮಾರ್ ಅವರು ನಾನೇ ಈ ಒಂದು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತೀನಂತ ಕೂಡ ಹೇಳಿದರು. ಆದರೆ ಮತ್ತೆ ಅವರ ಸ್ವಪಕ್ಷದ ವಿರೋಧಗಳಿಂದ ಅವರು ಹಿಂದಕ್ಕೆ ಸರಿದು ಮತ್ತೆ ಡಿ ಕೆ ಸುರೇಶ್ ಅವರಿಗೆ ನಿಲ್ಲಿಸ್ತಾರೆ ಅನ್ನೋ ಒಂದು ಸುದ್ದಿಗಳು ಕೂಡ ಹರಿದಾಡಿದವು. ಅಲ್ಲಿ ಡಿ ಕೆ ಸುರೇಶ್ ಅವರನ್ನು ಮತ್ತೆ ಚುನಾವಣೆಗೆ ನಿಂದ್ರಿಸಿದ್ರೆ ಆ ಕ್ಷೇತ್ರದಲ್ಲಿ ಏನಾದರೂ ಫಲಿತಾಂಶ ಹೆಚ್ಚು ಕಮ್ಮಿ ಆದರೆ ಮತ್ತೆ ಡಿ ಕೆ ಶಿವಕುಮಾರ್ ಅವರಿಗೆ, ಈ ಒಂದು ಡಿ ಕೆ ಸುರೇಶ್ ಅವರಿಗೆ ಮತ್ತೆ ರಾಜಕೀಯ ಹಿನ್ನಡೆ ಆಗುತ್ತೆ, ಬಹಳ ರಾಜಕೀಯದ ಮೇಲೆ ಪ್ರಭಾವ ಬೀರುತ್ತೆ ಅಂಥೇಳಿ ಅವರು ಕೂಡ ಚುನಾವಣೆಯಿಂದ ಹಿಂದೆ ಸರಿದರು. ಮತ್ತು ಡಿ ಕೆ ಶಿವಕುಮಾರ್ ಅವರ ಸುಪುತ್ರಿಯಾಗಿರ್ತಕ್ಕಂಥ ಐಶ್ವರ್ಯ ಡಿ ಕೆ ಶಿವಕುಮಾರ್ ಅಂತ ಅವರ ಮಗಳ ಹೆಸರು ಕೂಡ ಕೇಳಿ ಬಂದವು. ಅವರು ಕೂಡ ಇಲ್ಲಿ ಎರಡೂ ಪಕ್ಷದ ನಾಯಕರು, ಕುಮಾರಸ್ವಾಮಿ ಅವರಾಯಿತು, ಡಿ ಕೆ ಶಿವಕುಮಾರ್ ಅವರಾಯಿತು, ಎರಡೂ ಪಕ್ಷದ ನಾಯಕರು ಅವರ ಒಂದು ಕುಟುಂಬಸ್ಥರನ್ನು ಈ ಚುನಾವಣೆಯಲ್ಲಿ ಶರಾಸಗಟವಾಗಿ ನಿಲ್ಲಿಸೋದಿಲ್ಲ ಅಂತ ಸ್ಪಷ್ಟನೆ ಕೊಟ್ಟಿದ್ದು, ಈಗ ಈ ಒಂದು ಚುನಾವಣೆಗೆ ಏನು RR ನಗರದ ಅಭ್ಯರ್ಥಿಯಾಗಿರ್ತಕ್ಕಂಥ ಕುಸುಮಾ ಹನುಮಂತರಾಯಪ್ಪನವರು ಸ್ಪರ್ಧಿಸ್ತಾರ, ಅವರ ಹೆಸರು ಕೂಡ ಕೇಳಿ ಬಂದಿತ್ತು ಕೈ ಪಕ್ಷದ ವತಿಯಿಂದ. ಇಲ್ಲಿ ಈ ಒಂದು ಕ್ಷೇತ್ರದಲ್ಲಿ ಕೈ ಪಕ್ಷ ಯಾಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ಆಗಿದೆ. ಯಾಕಂದರೆ ಇಲ್ಲಿ ಅಷ್ಟೇನು ಕಾಂಗ್ರೆಸ್ನ ಒಂದು ಹಿಡಿತದಲ್ಲಿಲ್ಲ, ಇಲ್ಲಿ ಒಂದು JDSನ ಭದ್ರಕೋಟೆ ಆಗಿರೋದ್ರಿಂದ ಕೈ ಪಕ್ಷ ಹೇಗಾದರೂ ಮಾಡಿ ಈ ಒಂದು ಕ್ಷೇತ್ರ ವಶಪಡಿಸ್ಕೊಳ್ಬೇಕು ಅನ್ನೋ ಒಂದು ಜಿದ್ದಿಗೆ ಬಿದ್ದಿದ್ದು ಡಿ ಕೆ ಬ್ರದರ್ಸ್, ಮೇನ್ ಆಗಿ ಡಿ ಕೆ ಬ್ರದರ್ಸ್ ಅವರು ಈ ಒಂದು ಜಿದ್ದಿಗೆ ಬಿದ್ದಿದ್ದು. ಈಗ ಅಭ್ಯರ್ಥಿ ಯಾರು ಅಂತ ತಾವು ಊಹಿಸಿರ್ಬೋದು. ನಾನು ಹೇಳ್ತಕ್ಕಂಥ ಹೆಸರು ತಾವು ಈಗಾಗಲೇ ಊಹಿಸಿರ್ಬೋದು ವೀಕ್ಷಕರೇ. ಈ ಒಂದು ಅಭ್ಯರ್ಥಿ ಮತ್ತೆ ಯಾರು ಅಲ್ಲ, ನಿಮ್ಮ ನೆಚ್ಚಿನ ಸಿನಿಮಾ ತಾರೆ ಅಂದ ತಕ್ಷಣ ನೀವು ನಿಮ್ಮ ಒಂದು ತಲೆಯಲ್ಲಿ ಬೇರೆ ಬೇರೆ ಹೆಸರುಗಳು ಏನಾದರೂ ಬರ್ತಾ ಇರ್ಬೋದು. ಆದರೆ ಬೇರೆ ಯಾರು ಅಲ್ಲ ವೀಕ್ಷಕರೇ, ನಿಮ್ಮ ಸ್ಯಾಂಡಲ್ವುಡ್ ಕ್ವೀನ್ ರಮ್ಯಾ ಅವರು, ದಿವ್ಯ ಸ್ಪಂದನ ಇವರ ಸ್ಕ್ರೀನ್ ನೇಮು ರಮ್ಯಾ. ಮಾಜಿ ಸಂಸದೆ, 6 ತಿಂಗಳ ಒಂದು ಮಂಡ್ಯ ಸಂಸದೆಯಾಗಿ ಕೆಲಸ ಮಾಡಿರ್ತಕ್ಕಂಥ ಇವರು ಈಗ ಚುನಾವಣಾ ಕಣದಿಂದ ಬಹಳ ಒಂದು ಒಂದು ವರ್ಷಗಳೇ ಆಲಕ್ಕೆ ಬಂತು. ಒಂದು ಚುನಾವಣೆ ಕಣದಿಂದ ದೂರ ಉಳಿದಿರ್ತಕ್ಕಂಥ ಇವರನ್ನು ಒಂದು ಚನ್ನಪಟ್ಟಣದ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದರೆ ಒಂದು ಪ್ರಬಲ ಪೈಪೋಟಿಯನ್ನು ಕೊಡಬಹುದು, ಮೈತ್ರಿ ಪಕ್ಷಗಳಿಗೆ ಒಂದು ಪ್ರಬಲ ಪೈಪೋಟಿಯನ್ನು ಕೊಡಬಹುದು ಅಂತ ಈ ಒಂದು ಕೈ ಪಕ್ಷ ಒಂದು ಸಭೆಯನ್ನು ಮಾಡಿ ಅವರ ಒಂದು ಸುತ್ತಿನ ಮಾತುಕತೆಯೂ ಕೂಡ, ಅಂದರೆ ದಿವ್ಯ ಸ್ಪಂದನ ಅವ್ರ ಜೊತೆ ರಮ್ಯಾ ಅವ್ರ ಜೊತೆ ಒಂದು ಸುತ್ತಿನ ಮಾತುಕತೆಯೂ ಕೂಡ ಮುಗಿದಿದೆ ಅಂತ ಸುದ್ದಿ ಬರ್ತಾ ಇದ್ದಾವೆ. ಇಲ್ಲಿ ದಿವ್ಯ ಸ್ಪಂದನ ಅವರು ಹೇಗೆ ಒಂದು ಪೈಪೋಟಿಯನ್ನು ಕೊಡ್ಬೋದು ಅಂದರೆ, ಅವರ ಒಂದು ಫ್ಯಾನ್ ಫಾಲೋವರ್ಸು ಮತ್ತು ಅವರಿಗಿರ್ತಕ್ಕಂಥ ಈ ಒಂದು ಪಕ್ಷದಲ್ಲಿ ನಾನಾ ಹುದ್ದೆಗಳನ್ನು ಅವರು ಕೂಡ ಮೊದಲೇ ಸಾಮಾಜಿಕ ಜಾಲತಾಣದ ಮುಖ್ಯಸ್ಥೆಯಾಗಿ ಕೆಲಸ ಮಾಡಿದರು, ಮತ್ತು ಮಂಡ್ಯ ಸಂಸದೆಯಾಗಿ ಕೂಡ ಕೆಲಸ ಮಾಡಿದ್ದಾರೆ, ಚುನಾವಣೆ ಅನುಭವ ಇದೆ. ಅದಕ್ಕಾಗಿ ಇವರನ್ನು ಅಭ್ಯರ್ಥಿ ಮಾಡಿದ್ರೆ ಪ್ರಬಲ ಪೈಪೋಟಿಯನ್ನು ಕೊಡಬಹುದು ಅಂತ ಈ ಒಂದು ಕೈ ಪಕ್ಷ ಬಹಳ ಲೆಕ್ಕಾಚಾರ ಹಾಕಿ ಇವರನ್ನು ಅಭ್ಯರ್ಥಿ ಅಂದರೆ ಮಹಿಳಾ ಅಭ್ಯರ್ಥಿ ಆದರೆ ಮಹಿಳೆಯರು ಓಟ್ ಕೂಡ ಗಳಿಸ್ಬೋದು. ಮತ್ತು ಈ ಒಂದು ಗ್ಯಾರಂಟಿ ಯೋಜನೆಗಳ ಬಗ್ಗೆನೂ ಕೂಡ ಜನರಲ್ಲಿ ಒಂದು ಏನು ಅರಿವನ್ನು ಮೂಡಿಸಿ ನಾವು ಈ ಒಂದು ಆಡಳಿತಾರೂಢ ಕಾಂಗ್ರೆಸ್ ಪಕ್ಷ ಅದರ ಒಂದು ಪ್ರಭಾವವನ್ನು ಬಳಸಿ ಪ್ರಬಲ ಪೈಪೋಟಿಯನ್ನು ಕೊಡ್ಬೋದು ಅಂತ ಈ ಒಂದು ಕೈ ಪಕ್ಷ ಸಭೆಯನ್ನು ಮಾಡಿ ತೀರ್ಮಾನಕ್ಕೆ ಬಂದಿದೆ ಅಂತ ಸುದ್ದಿ ಬರ್ತಾ ಇದ್ದಾವೆ. ಈಗ ರಮ್ಯಾ ಅವರು ಮತ್ತು CP ಯೋಗೇಶ್ವರ್ ಅವರು ಮೈತ್ರಿ ಪಕ್ಷದ ಅಭ್ಯರ್ಥಿಯಾಗಿ CP ಯೋಗೇಶ್ವರ್ ಮತ್ತು ಕೈ ಪಕ್ಷದ ಅಭ್ಯರ್ಥಿಯಾಗಿ ರಮ್ಯಾ ಅವರು ಫೈನಲ್ ಆದಮೇಲೆ ಯಾರೇ ನಿಂತರೂ ಕೂಡ ತಮ್ಮ ಹತ್ರನೇ ಬರಬೇಕು. ತಾವು ಮತದಾರ ಪ್ರಭುಗಳು, ತಮ್ಮ ಹತ್ರ ಬಂದರೆ ತಮ್ಮ ನಿಲುವು ಏನು ಅನ್ನೋದನ್ನು ಕಾಮೆಂಟ್ ಮಾಡಿ ತಿಳಿಸಿ. ಏನು JDS ಪಕ್ಷಕ್ಕೆ ತಮ್ಮ ಮತವನ್ನು ಹಾಕ್ತೀರಾ, ಏನು ಕಾಂಗ್ರೆಸ್ ಪಕ್ಷಕ್ಕೆ ತಮ್ಮವನ್ನು ಮತವನ್ನು ಹಾಕ್ತೀರಾ, ಯಾರು ಸುಲಭವಾಗಿ ಗೆಲ್ಲಬಹುದು ಈ ಒಂದು ಕ್ಷೇತ್ರದಲ್ಲಿ, ಇವರಿಬ್ಬರು ಅಭ್ಯರ್ಥಿಗಳಾದರೆ ಯಾರು ಸುಲಭವಾಗಿ ಗೆಲ್ಲಬಹುದು ಅನ್ನೋದನ್ನು ತಾವು ಕಮೆಂಟ್ ಮುಖಾಂತರ ತಿಳಿಸಿ. ವೀಕ್ಷಕರೇ, ಇಲ್ಲಿ ಬಹಳಷ್ಟು DK ಬ್ರದರ್ಸ್ ಅವರು ಇಷ್ಟು ಯಾಕೆ ಈ ಒಂದು ಕ್ಷೇತ್ರವನ್ನು ಇಷ್ಟು ಪೈಪೋಟಿಗೆ ತಂದೊಡ್ಡಿದ್ದಾರೆ ಅಂದರೆ, ಅವರಿಗೆ ಆಗಿರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ಆಗಿರ್ತಕ್ಕಂಥ ಹಿನ್ನಡೆಯನ್ನು ಈ ಒಂದು ಕ್ಷೇತ್ರದಲ್ಲಿ ಕೈವಶಪಡಿಸಿಕೊಂಡು ಆ ಒಂದು ಆಘಾತದಿಂದ ಹೊರಗೆ ಬರಲಿಕ್ಕೆ ಅವರು
ಒಂದು ಪ್ರಯತ್ನ ಪಡ್ತಾ ಇದ್ದಾರೆ. ಅದಕ್ಕಾಗಿ ಈ ಒಂದು ಚುನಾವಣೆ ಇಷ್ಟು ರಂಗೇರ್ತಾ ಇದೆ ವೀಕ್ಷಕರೇ. ಇಲ್ಲಿ ತಮ್ಮ ನಿಲುವೇ ಒಂದು ಫೈನಲ್. ಮತ್ತು ಫೈನಲಿ ಯಾರು ನಿಂತರೂ ಕೂಡ, ಯಾವ ಪಕ್ಷದಿಂದ ಯಾರು ನಿಂತರೂ ಕೂಡ ಎಲ್ಲರೂ ಕೂಡ ಬರೋದು ನಿಮ್ಮ ಹತ್ರನೇ, ತಾವು ಮತದಾರರ ಹತ್ರನೇ ಬರಬೇಕು. ತಾವು ಮತದಾರರೇ ಇದಕ್ಕೆ ಫೈನಲ್ ಡಿಸಿಷನ್. ತಮ್ಮ ನಿಲುವು ಏನನ್ನೋದನ್ನು ಈ ಒಂದು ವಿಡಿಯೋ ತಾವು ನೋಡ್ತಾ ಇದ್ರೆ ಇದಕ್ಕೆ ಒಂದು ಲೈಕ್ ಕೊಡಿ, ಕಮೆಂಟ್ ಕೊಡಿ. ಹಾಗೆ ಯಾವ ಪಕ್ಷದಿಂದ ಯಾರು ಸುಲಭವಾಗಿ ಗೆಲ್ಬೋದು ಅನ್ನೋದನ್ನ ಕಮೆಂಟ್ ಮಾಡಿ ವೀಕ್ಷಕರೇ. ಈ ಒಂದು ಮಾಹಿತಿ ತಮಗೆ ಉಪಯುಕ್ತ ಆಗಿದ್ದರೆ, ಈ ಒಂದು ಮಾಹಿತಿ ಏನಾದರೂ ತಮಗೆ ಕರೆಕ್ಟ್ ಅನಿಸಿದರೆ ಇನ್ನೊಬ್ಬರಿಗೂ ಕೂಡ ಶೇರ್ ಮಾಡಿ. ಹಾಗೆ ಒಂದು ಲೈಕ್ ಬಟನನ್ನು ಒತ್ತೋದನ್ನು ಮರಿಬೇಡಿ. ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿರ್ತಕ್ಕಂಥ ಸಬ್ಸ್ಕ್ರೈಬರ್ಗಳಿಗೆ ತುಂಬ ಹೃದಯದ ವಂದನೆಗಳು. ತಾವು ಏನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಕ್ಷಕರೇ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಹೀಗೆ ಉಪಯುಕ್ತ ಮಾಹಿತಿಗಳು ತಮಗಾಗಿ ಈ ಒಂದು ಆಶೀಶ್ ಕೆ ಪಾಟೀಲ್ ಚಾನಲ್ನಲ್ಲಿ ಬರ್ತಾ ಇರ್ತವೆ. ಯಾವಾಗಲಾದರೂ ಟೈಮ್ ಸಿಕ್ಕಾಗ ನನ್ನ ಚಾನಲನ್ನು ತಾವು ಚೆಕ್ಔಟ್ ಮಾಡ್ಬೋದು. ಎಲ್ಲ ಉಪಯುಕ್ತ ಮಾಹಿತಿಗಳೇ ಇರ್ತವೆ. ಎಲ್ಲ ಒಂದು ಕರೆಂಟ್ ಟ್ರೆಂಡಿಂಗ್ ಇರತಕ್ಕಂಥ ಮಾಹಿತಿಗಳಿರ್ತವೆ. ಅಲ್ಲಿವರೆಗೂ ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ ವೀಕ್ಷಕರೇ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.